ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ನಾನು ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಮಾರ್ನಿಂಗ್ ಎಲ್ಲ ಬ್ರೇಕ್ಫಾಸ್ಟ್ ಆಯಿತು, ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಸ್ವಲ್ಪ ಅಡುಗೆನೂ ಆಗೈತಿ, ಪಲ್ಯ ಆಗೈತಿ, ಚಪಾತಿ ಒಂದು ಮಾಡ್ಕೊಳ್ಬೇಕು ಅಷ್ಟೇ. ಸ್ವಲ್ಪ ಗ್ರಾಸರೀಸ್ ತರಬೇಕಾಗಿತ್ತು, ಅದಕ್ಕೆ ಡಿಮಾರ್ಟಿಗೆ ಹೋಗ್ತಾ ಇದ್ವಿ. ಇಲ್ಲೇ ಮನೆ ಹತ್ರನೇ ತೊಗೊಂಡ್ಬಿಡ್ತಿದ್ದೆ ಕಿರಾಣಿ ಶಾಪಲ್ಲಿ, ಬಟ್ ಕೆಲವೊಂದಿಷ್ಟು ಐಟಮ್ಸ್ ಇಲ್ಲಿ ಸಿಕ್ಕಿರಲಿಲ್ಲ. ಹಾಗಾಗಿ ಡಿಮಾರ್ಟ್ಗೆ ಹೋಗ್ಬೇಕಾಗಿತ್ತು. ಸೊ ನಮ್ಮ ದಿಯಾ ಅಂತರೂ ಶಾಪಿಂಗ್ ಹೋಗೋಕೆ ರೆಡಿಯಾಗಿ ಕುತ್ಕೊಂಡಾಳ. ಸೊ ಡಿಮಾರ್ಟ್ಗೆ ಹೋಗೋದು ಅಂತಂದರೆ ಅಷ್ಟು ಖುಷಿ ಅವಳಿಗೆ. ನೀವು ಎಲ್ಲಿಗೆ ಹೋಗ್ತಿದ್ಯಪ್ಪೆ? ಶಾಪಿಂಗ್. ಏನು ತಗೊಳ್ತೀಯಲ್ಲಿ ಹೋಗಿ? ಬಿಸ್ಕೆಟ್. ನೀನು ಜಂಕ್ ಫುಡ್ ತಿನ್ನಲ್ಲ ಅಲ್ಲ ಮತ್ತೆ? ಯಾಕ ಸ್ವಲ್ಪ ತಿಂತೀನಿ. ಸ್ವಲ್ಪ ತಿಂತಿ? ಬಿಸ್ಕೆಟ್ ಅಷ್ಟೇ ತಗೊಳ್ಬೇಕು. ಓಕೆ ಅಮ್ಮ. Okay. ಫ್ರೆಂಡ್ಸ್, ಇವಾಗ ಡಿಮಾರ್ಟಿಗೆ ಬಂದ್ವಿ. ಅಷ್ಟೊಂದೇನು ರಶ್ ಇರಲಿಲ್ಲ, ಖಾಲಿನೇ ಇತ್ತು. ನೀನು ಬರಬೇಡ, ಇಲ್ಲೇ ಇರು. ನೀನು ಇಲ್ಲೇ ಇರು, ನೀವು ಒಳಗೆ ಬರಬೇಡ. ನೀನು ಒಳಗೆ ಬಂದರೆ ಡೇಂಜರ್. ನೀನು ಇಲ್ಲೇ ಇರ್ತೀಯಾ? ಇಲ್ಲೇ ಗಾಡಿ ಕಡೆ ಕುತ್ಕೊಂಡಿರಿ, ಬರ್ತೀವಿ. ಹಾಂ, ನೀನೇನೋ ತಗೊಳ್ಳೋದೈತಿ. ತಗೊಳಂಗೆ ಇಲ್ಲ, ಇಡೋದೇನಾ? ಸ್ಮಾಲ್ ಪ್ಯಾಕೆಟ್ ತಗೋ. ಇಷ್ಟು ದೊಡ್ಡ ದೊಡ್ಡ ತಗೊಳ್ತಿ? 2 ಪ್ಯಾಕೆಟ್ಸ್ ದಿಯು? ನೋ, ಅದು ಒಂದೇ ಸಾಕಾ? ಹಾಂ, ಅವಳು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾಳೆ. ಯಾವ್ದು ತಗೊಳ್ಳಿ, ಯಾವ್ದು ಬಿಡಲಿ, ಒಂದೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು ಅಂತ ಹುಡುಕ್ತಾ ಇದ್ದಾಳೆ. ಅವಳಿಗೆ ಸಮಾಧಾನನೇ ಆಗ್ತಿಲ್ಲ. ಫ್ರೆಂಡ್ಸ್, ಇವಾಗ ಡಿಮಾರ್ಟಲ್ಲಿ ನಿಜವಾಗ್ಲೂ ಆಫರ್ ಅಂತ ಹಾಕ್ಬಿಟ್ಟು ಆಫರ್ ಕೊಡ್ತಾರಾ ಇಲ್ವಾ ಅನ್ನೋದನ್ನು ನಾನಿಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಈ ರೀತಿ MRP ಪ್ರಾಡಕ್ಟ್ಸು, ಓಕೆ, ಇವಾಗ ನೋಡಿ, ಇದು ವಾಗ್ ಬಕ್ರಿ 620 ಇದೆ ಇದ್ರದ್ದು MRP. ಸೊ 520ಗೆ ಕೊಡ್ತಿದ್ದಾರೆ. ಈ ರೀತಿ ಇದ್ರೆ ಇದು ರಿಯಲ್ ಆಫರ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಕುಲ್ಲ ತಗೊಳ್ತೀವಲ್ವ, ಕಾಳು ಕಡಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಏನು ನಾವು ಓಪನ್ ಆಗಿ ತಗೊಳ್ತೀವೋ ಅದೆಲ್ಲ ಒಂದು ಸ್ವಲ್ಪ ಹೆಚ್ಚು ಪ್ರೈಸಲ್ಲಿ ಮಾರ್ತಿರ್ತಾರೆ ಅಂತ ನಾನು ಕಂಪೇರ್ ಮಾಡಿದ್ದೀನಿ. ಓಕೆ, ಸೊ ಅದು ಬಿಟ್ಬಿಟ್ಟು ಈ ರೀತಿ ನೋಡಿ, ಇವಾಗ MRP ಇವಾಗ GRB ಆಗಿರ್ಬೋದು, MTR ಆಗಿರ್ಬೋದು, ನಂದಿನಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಇದೆಲ್ಲ ತುಂಬಾ ಆಫರ್ ಪ್ರೈಸಲ್ಲಿನೇ ಕೊಡ್ತಿರ್ತಾರೆ. ಓಕೆ, ಇಂಥದ್ದನ್ನೆಲ್ಲ ನಾವು ಬೈ ಮಾಡ್ಬೋದು, ಹೆಲ್ಪ್ ಆಗುತ್ತೆ, ಏನಿಲ್ಲ. ಮತ್ತು ಇವಾಗ ಬೇಬಿ ಡೈಪರ್ಸ್ ನಾವು ಹೊರಗಡೆ ತಗೊಳ್ಳೋದಕ್ಕೆ ಹೋದರೆ MRP ಪ್ರೈಸ್ ಕೊಟ್ಟೇ ತಗೊಳ್ಬೇಕು. ಓಕೆ, ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಇವಾಗ ನಾವು ಬೇಬಿ ಡೈಪರ್ಸ್ ಅಂದರೆ ನಾವು ರೆಗ್ಯುಲರ್ಲಿ ಯೂಸ್ ಮಾಡೋ ಅಂಥದ್ದೇ 3 ಇಯರ್ಸ್ 4 ಇಯರ್ಸ್ವರೆಗೂ. ಸೊ ಹಾಗಾಗಿ ಇಲ್ಲಿ ನೋಡಿ, 1200 ಇರೋವಂಥ ಪ್ಯಾಕೆಟ್ಸು ಆಲ್ಮೋಸ್ಟ್ 500-600 ರುಪೀಸ್ಗೆ ಕೊಡ್ತಿದ್ದಾರೆ. ಹಾಗೆ ಸ್ಯಾನಿಟರಿ ಪ್ಯಾಡ್ಸ್ ಕೂಡ ಅಷ್ಟೇ, ತುಂಬಾ ಆಫರಲ್ಲಿನೇ ಇರುತ್ತೆ. ಈ ರೀತಿ MRP ಪ್ರೈಸನ್ನು ಆಫರಲ್ಲಿ ತಗೊಳ್ಳೋದು ವರ್ತ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ 470 ಇದ್ದಿದ್ದು 299, ಈ ರೀತಿ 200-300 ರುಪೀಸ್ ಎಲ್ಲ ಡಿಫ್ರೆನ್ಸ್ ಬರುತ್ತೆ. ಇವಾಗ ವಿಮೆನ್ಸ್ ಕ್ಲೋತಿಂಗ್ ಕ್ಯಾಟಗರಿಗೆ ಬಂದರೆ ವೈಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಬಂದಿದೆ ಡಿಮಾರ್ಟಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಕಲೆಕ್ಷನ್ಸ್ ನೋಡ್ತಾ ಇರೋದು. ಎಷ್ಟೊಂದು ಕಲೆಕ್ಷನ್ಸ್ ಬಂದಿದ್ದಾವಂದರೆ ಲಾಂಗ್ ಕುರ್ತೀಸ್ ಆಗಿರ್ಬೋದು, ಫೆಸ್ಟಿವ್ ವೇರ್ಸು, ಶಾರ್ಟ್ ಕುರ್ತೀಸು, ಡೈಲಿ ವೇರ್ಸ್ ಆಗಿರ್ಬೋದು, ಹಾಗೆ ನೈಟೀಸ್ ಆಗಿರ್ಬೋದು. ಸೊ ಸಿಕ್ಕಾಪಟ್ಟೆ ವೆರೈಟಿ ಬಂದಿದ್ದಾವೆ. ಇಷ್ಟು ದಿನ ನಾನು ಡಿಮಾರ್ಟಲ್ಲಿ ಬಟ್ಟೆಗಳನ್ನ ನೋಡೋಕ್ಕೆ ಹೋಗ್ತಿರ್ಲಿಲ್ಲ, ಯಾಕಂದರೆ ಕ್ವಾಲಿಟಿ ಕೂಡ ಅದೇ ರೀತಿ ತುಂಬ ಡೆಲಿಕೇಟ್ ಆಗಿರ್ತಿತ್ತು, ತುಂಬಾ ಥಿನ್ನಾಗಿ ಇರ್ತಿತ್ತು ಮೆಟೀರಿಯಲ್ಲು. ಸೊ ಬಟ್ ಈ ಸಾರಿ ನಾನು ಚೆಕ್ ಮಾಡಿದಾಗ 399ಗೆ ನೋಡಿ, ಇವು ಶಾರ್ಟ್ ಕುರ್ತೀಸು ಪ್ಯೂರ್ ಕಾಟನ್ ಇತ್ತು, ಸ್ವಲ್ಪ ಥಿಕ್ ಕೂಡ ಇತ್ತು ಮೆಟೀರಿಯಲ್ಲು, ತುಂಬಾ ಚೆನ್ನಾಗಿದ್ವು ಕಲೆಕ್ಷನ್ಸ್. ಕಲರ್ಸ್ ಕೂಡ ಅಷ್ಟೇ, ತುಂಬಾ ವೆರೈಟಿ ಆಫ್ ಕಲರ್ಸ್ ಕೂಡ ಅವೈಲೇಬಲ್ ಇದ್ವು. ಹಾಗೆ ಇವು ಡೈಲಿ ವೇರ್ ಮಾಡೋ ಅಂಥ ಕುರ್ತೀಸು 199 ರುಪೀಸ್ಗೆ. ಇವು ಕೂಡ ಅಷ್ಟೇ, ಡಿಸೈನು ಕಲರ್ಸ್ ಆಗಿರ್ಬೋದು ಸಿಕ್ಕಾಪಟ್ಟೆನೇ ವೆರೈಟಿ ಇದ್ವು. ಒಂದೊಂದು ಕಲರು ಕೂಡ ಒಂದೊಂದು ಕಾಂಟ್ರಾಸ್ಟ್ ಥರ ತುಂಬಾ ಚೆನ್ನಾಗಿದ್ವು. ಸೊ ಈ ಟೈಮ್ ಚೆನ್ನಾಗಿ ಬಂದಿದ್ದಾವೆ ಕಲೆಕ್ಷನ್ಸು. ಆ್ಯಂಡ್ ಇದು ಯಾವ ಲೊಕೇಶನ್ ಅಂತ ನಿಮಗೇನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಲೊಕೇಶನ್ನ ಶೇರ್ ಮಾಡ್ತೀನಿ. ಓಕೆ, ಆಮೇಲೆ ಇವೆಲ್ಲ ನೋಡಿ, ಸ್ವಲ್ಪ 299 ಬರ್ತಾ 399 ಆ ರೀತಿ ಎಲ್ಲ
ಕುರ್ತೀಸ್ ಇದೆ. ಇವೆಲ್ಲ ಲಾಂಗ್ ಕುರ್ತೀಸು. ಸ್ವಲ್ಪ ಪ್ರೈಸ್ ಜಾಸ್ತಿ ಆದಂಗೆ ಕ್ವಾಲಿಟಿ ಕೂಡ ಅಷ್ಟೇ ಇಂಪ್ರೂವ್ ಕೂಡ ಆಗಿದೆ. ನೋಡಿ ಕಲರ್ಸ್ ನೋಡಿ, ಕುರ್ತಿ ಹೇಗಿದೆ ಅಂತ ನೋಡಿ. ಈ ಥರ ಎಲ್ಲ ಕಲೆಕ್ಷನ್ಸ್ ಬಂದಿದ್ದಾವೆ, ತುಂಬಾ ಚೆನ್ನಾಗಿದ್ವು. ಆಮೇಲೆ ಫ್ರೆಂಡ್ಸ್, ಇಲ್ಲಿ 599ಗೆ ಸಿಲ್ಕ್ ಮೆಟೀರಿಯಲಲ್ಲಿ ಕುರ್ತೀಸ್ ಅವೈಲೇಬಲ್ ಇದ್ವು. ಫೆಸ್ಟಿವ್ ವೇರ್ ಥರ ಏನಾದರೂ ಫಂಕ್ಷನ್ಸ್ ಇದ್ದರೆ ವೇರ್ ಮಾಡೋದಕ್ಕೆ ಸಿಲ್ಕ್ ಮೆಟೀರಿಯಲಲ್ಲಿ ಇದ್ವು. ಹಾಗೆ ಕಲರ್ ಕೂಡ ಅಷ್ಟು ಡಿಸೆಂಟಾಗಿತ್ತು. ತುಂಬ ಡಾರ್ಕ್ ಕಲರ್ಸು ಆ ಥರ ಇರಲಿಲ್ಲ. ನೋಡ್ತಿರ್ಬೋದು ಯಾವ ರೀತಿ ಡಿಸೆಂಟಾಗಿದೆ ಕಲರ್ಸು. ಹಾಗೆ ಫ್ಲೋರಲ್ ಡಿಸೈನ್ಸ್ ಆಗಿರ್ಬೋದು. ಓಕೆ, ಚಿಕ್ಕದಾಗಿ ಡಿಸೈನ್ಸ್ ಬೇಕಾಗಿದ್ರೆ ಚಿಕ್ಕದಾಗಿರೋ ಡಿಸೈನ್ಸು, ಈ ಥರ ತುಂಬಾ ಕಲೆಕ್ಷನ್ಸ್ನ ಈ ಸರಿ ಹಾಕಿದ್ರು. ಅದಕ್ಕೆ ಈ ಸರಿ ಬಟ್ಟೆ ಸೈಡ್, ಈ ಕೆಟಗರಿ ಸೈಡ್ ಹೋಗ್ಬಿಟ್ಟು ನೋಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆನೂ ಇದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೋಬೇಕನ್ನಿಸ್ತು. ಇವಾಗ ಹುಬ್ಳಿಯಲ್ಲಿ ಕೂಡ ಡಿಮಾರ್ಟ್ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ಅಲ್ಲಿನೂ ಕೂಡ ಚೆನ್ನಾಗಿರ್ಬೋದೇನೋ. ಇವಾಗ ಎಲ್ಲ ಚೆನ್ನಾಗಿರೋ ಪ್ರಾಡಕ್ಟ್ಸ್ನೇ ಹಾಕ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಹೋಗ್ಬಿಟ್ಟು ಒಂದು ಸರಿ ಚೆಕ್ ಮಾಡಿ. ಆಫರ್ಸ್ ಕೂಡ ಚೆನ್ನಾಗಿದ್ದಾವೆ. ಹಾಗೆ ಬಟ್ಟೆ ಕೂಡ ಅಷ್ಟೊಂದು ಕಾಸ್ಟ್ಲಿ ಏನೂ ಅನ್ನಿಸ್ಲಿಲ್ಲ ನನಗೆ. ಹಾಗೆ ಲೆಗ್ಗಿನ್ಸ್ ಮೆಟೀರಿಯಲ್ ಕೂಡ ಅಷ್ಟೇ ತುಂಬಾ ತಿಕ್ಕಾಗಿತ್ತು. ಪ್ಯೂರ್ ಕಾಟನ್ ಲೆಗ್ಗಿನ್ಸು, ಓನ್ಲಿ 249 ರುಪೀಸು. ಎಲ್ಲ ಆಲ್ ಟೈಪ್ಸ್ ಆಫ್ ಸೈಜಸ್ಸು ಕಲರ್ಸಲ್ಲಿ ಕೂಡ ಇತ್ತು. ಹಾಗೆ ಇದು ಬಂದುಬಿಟ್ಟು ನೈಟ್ ವೇರ್ಸು. ಇವು ಅಷ್ಟೇ 349, 249 ಹಾಗೆ 199 ರುಪೀಸಲ್ಲಿ ಅವೈಲೇಬಲ್ ಇತ್ತು. ಇವಾಗ ನಾನು ತೋರಿಸ್ತಿದ್ದೀನಲ್ವ, ಇದು 199 ರುಪೀಸು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು ಮಟೀರಿಯಲ್ಲು. ಹಾಗೆ ಮನೆಗೆ ಬೇಕಾಗಿರೋವಂಥ ಪ್ರತಿಯೊಂದು ವಸ್ತು ಕೂಡ ಇಲ್ಲಿ ಅವೈಲೇಬಲ್ ಇದ್ವು. ಹಾಗೆ ಈ ಸರಿ ಏನೋ ಗೊತ್ತಿಲ್ಲ, ಕಲೆಕ್ಷನ್ಸ್ ಅಂತೂ ತುಂಬಾ ಹಾಕಿದ್ದಾರೆ, ತುಂಬ ಜಾಸ್ತಿ ಬಂದಿದ್ದಾವೆ. ಇಲ್ಲ ಅಂದರೆ ಹುಡುಕಿದ್ರೂ ಸಹ ಇಷ್ಟೊಂದು ಸಿಗ್ತಿರ್ಲಿಲ್ಲ ಇಲ್ಲಿ. ಈ ಸಾರಿ ಎಲ್ಲ ಚೆನ್ನಾಗಿದ್ವು. ಇವು ಬ್ಲ್ಯಾಂಕೆಟ್ಸ್ ನೋಡಿ 1499. ಇಷ್ಟು ದೊಡ್ಡ ದೊಡ್ಡ ಬ್ಲ್ಯಾಂಕೆಟ್ಸ್ ಎಲ್ಲ ಚೆನ್ನಾಗಿರುವಂಥ ಕ್ವಾಲಿಟಿವು ಎಷ್ಟು ಕಡಿಮೆ ಪ್ರೈಸಿಗೆ ಸಿಗ್ತಿದ್ದಾವೆ. ಇವು ಕಿಂಗ್ ಸೈಜ್ ಬೆಡ್ಶೀಟ್ಸ್ ಎಲ್ಲ 599 ರುಪೀಸು, 699 ರುಪೀಸು, ಈ ರೀತಿ ಆಫರ್ಸಲ್ಲಿ ಕೂಡ ಅವೈಲೇಬಲ್ ಇದ್ವು. ಮೆಟೀರಿಯಲ್ಲು ಅಷ್ಟೇ ಅಲ್ಲಿ ಇಟ್ಟಿದ್ರು ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬಾ ಸಾಫ್ಟಾಗಿ ಪ್ಯೂರ್ ಕಾಟನ್ ಮೆಟೀರಿಯಲ್ಸೇ ಆಗಿತ್ತು. ತುಂಬ ಚೆನ್ನಾಗಿದ್ವು ಫ್ರೆಂಡ್ಸ್ ಕಲೆಕ್ಷನ್ಸ್ ಕೂಡ. ಫೈನಲಿ ಚಾಕ್ಲೇಟ್ ಕೊಡಿಸ್ಕೊಂಡು ಓದಿಲ್ಲ, ಕೊಡಿಸ್ಕೊಂಡು ಫೈನಲಿ ನನಗೂ ಕೊಡು ಚಾಕ್ಲೇಟು, ಕೊಡು. ಹೌದಾ, ನಂದು ಬಿಸ್ಕೆಟ್ನ ನೀನು ಕೊಡೋಲ್ಲ, ಹಂಗಿದ್ರೆ ಕೊಡೋದಿಲ್ಲ ನಾನು. ಬೇಡ ತಿನ್ನು, ಹಂಗೆ ಅಂದೆ, ತಿನ್ನು. ಹಲೋ ಫ್ರೆಂಡ್ಸ್, ನಾನು ಈ ವ್ಲಾಗನ್ನ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡಕತ್ತೀನಿ. ನೆನ್ನೆ ಡಿಮಾರ್ಟಿಗೆ ಹೋಗಿ ಬಂದ್ವಾ, ಆಗ್ಲೇ ಇಲ್ಲ ವ್ಲಾಗ್ ಕಂಟಿನ್ಯೂ ಮಾಡಕ್ಕೆ. ಅದಕ್ಕೆ ನಾನು ಇವತ್ತು ಮಧ್ಯಾಹ್ನದಿಂದ ಈ ವ್ಲಾಗನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದೆ ಇವತ್ತು ಮಧ್ಯಾಹ್ನದಿಂದ. ಅಷ್ಟರಲ್ಲಿ ದಿಯಾ ಬಂದ್ಬಿಟ್ಲು. ಬಾಯಿಲಿ, ಇಲ್ಲಿ ಬಾಯಿಲಿ, ಇಲ್ಲಿ ಬಾಯಿಲಿ, ಇಲ್ಲಿ ಬಾಯಿಲಿ. ಏನೇನ್ ಮಾಡಿ ಬಂದೆ ಹೇಳಿ ಇವತ್ತು ಸ್ಕೂಲಲ್ಲಿ? ಏನೇನ್ ಮಾಡಿ ಬಂದೆ? 4 Little Chicks ಹೇಳ್ದಾ ಸ್ಟೋರಿ? ಓಕೆ, ಇವಾಗ ದಿಯಾ ಬಂದ್ಲು. ಸೊ ಅವಳಿಗೆ ಊಟ ಮಾಡಿಸ್ಬೇಕು. ಆಲ್ರೆಡಿ ಟೊಮೆಟೊ ಬಾತ್ ರೆಡಿ ಆಗೈತಿ. ಟೊಮೆಟೊ ಬಾತ್ ಮಾಡಿ ನೋಡಿ. ನಾನು ಏನು ಹೋಮ್ವರ್ಕ್ ಕೊಟ್ಟಾರಾ? ಬಂದ ತಕ್ಷಣ ಸ್ಟಾರ್ಟ್ ಹೋಮ್ವರ್ಕ್ ಮಾಡಬೇಕು. ಡ್ರೆಸ್ಸು ಚೇಂಜ್ ಮಾಡೋದಿಲ್ಲ, ಬುಕ್ ಇಟ್ಕೊಂಡು ಕುತ್ಕೊಂಡ್ ಬಿಡ್ತಾಳ. ಫ್ರೆಂಡ್ಸ್, ನೆನ್ನೆ ಬಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ. ಈವ್ನಿಂಗ್ ಇಂದ ಬಂದೆ, ಊಟ ಮಾಡಿದೆ, ಮಲ್ಕೊಂಡು ನೆಕ್ಸ್ಟ್ ಏನಾಯ್ತು, ವ್ಲಾಗ್ ಶೂಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಫುಲ್ ಹೆಡ್ಡೇಕು, ಯಾಕೋ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. 1 ವೀಕಿಂದ ಕರೆಕ್ಟಾಗಿ ನಿದ್ದೆ ಮಾಡಿರ್ಲಿಲ್ಲ. ಅದು ಇದು ಕೆಲಸ ಅಂದ್ಬಿಟ್ಟು ಬರೀ 5 hours 6 hours ನಿದ್ದೆ ಮಾಡ್ತಿದ್ದೆ. ನೆನ್ನೆ ಅಂತೂ ಫುಲ್ ಎನರ್ಜಿನೇ ಡ್ರೈನ್ ಆಗೋಗ್ಬಿಟ್ಟಿತ್ತು ಈವ್ನಿಂಗ್ ಅನ್ನೋ ಅಷ್ಟೊತ್ತಿಗೆ. ಹಾಗಾಗಿ ಏನು ಕೆಲಸ ಮಾಡಲಿಲ್ಲ, ಸುಮ್ಮನೆ ರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಅದಕ್ಕೆ ನಾನು ಈ ವ್ಲಾಗನ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವಾಗ ದಿಯಾ ಬಂದಿದ್ದಾಳೆ, ಅವಳಿಗೂ ಕೂಡ ಊಟ ಮಾಡಿಸಿ ನಾವು ಊಟ ಮಾಡ್ಕೊಂಡ್ಬಿಟ್ಟು ಇವತ್ತು ನಾನು ಒಂದು ರೆಸಿಪಿನ ಶೂಟ್ ಮಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಊಟ ಆಯ್ತು. ಊಟ ಆಗಿ ದಿಯಾನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದೆ. ಸೊ ಒಂದು ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದೇನಂದ್ರೆ ಮಸಾಲೆ ಪುರಿ ಮಾಡ್ತಿದ್ದೆ. ಆಕ್ಚುಲಿ ನೆನ್ನೆನೆ ಮಾಡೋದು ಪ್ಲಾನ್ ಇತ್ತು, ಬಟ್ ಆಗಲಿಲ್ಲ ಮಾಡೋದಕ್ಕೆ. ನಾನು ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ, 1 ಟೊಮ್ಯಾಟೊ, 4 ಮೆಣಸಿನ್ಕಾಯಿ,
1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ, ಹಾಗೆ ಚಕ್ಕೆ, ಲವಂಗ, ಜೀರಿಗೆ, ಧನಿಯಾ, ಮತ್ತು ಇದು ಗಾರ್ನಿಷಿಂಗಿಗೆ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಓಕೆ, ಇಷ್ಟನ್ನು ನಾವು ತಗೊಳ್ಬೇಕು. ನೆಕ್ಸ್ಟ್ ನೋಡ್ತಿದ್ದೀರಲ್ವಾ, ಹೀಗೆ ಆಲೂಗಡ್ಡೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ, 2 ದೊಡ್ಡ ಆಲೂಗಡ್ಡೆನ, ಮತ್ತು ಬಟಾಣಿಕಾಳು ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೆ. ಅದನ್ನ ಸ್ವಲ್ಪ ನೀರು ಹಾಕಿ 5 ವಿಸಲ್ ಆಗೋವರೆಗೂ ಕುದಿಸ್ಕೋಬೇಕು. ಫುಲ್ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು, ಅಷ್ಟು ಮೆತ್ತಗಾಗಬೇಕು. ಈಗ ನೋಡಿ, ಒಂದು ಪಾತ್ರೆಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಧನಿಯಾ, ಚಕ್ಕೆ ಹಾಗೆ ಲವಂಗ, ಏನು ಮಸಾಲೆಗಳು ತಗೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೋಬೇಕು. ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡ್ಬಿಟ್ಟು ಕೂಡ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಹಸಿ ವಾಸನೆ ಹೋದ ತಕ್ಷಣ 4 ಮೆಣಸಿನ್ಕಾಯಿ ಮುರಿದಿಟ್ಕೊಂಡ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಇಲ್ಲ ಅಂತಂದರೆ ಸಿಡಿಯುತ್ತದು, ಅದಕ್ಕೋಸ್ಕರ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಅದು ಕೂಡ ಫ್ರೈ ಆದ ತಕ್ಷಣ ಒಂದು ಟೊಮ್ಯಾಟೊನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ. ಅದು ಮಸಾಲೆ ಆರೋದಕ್ಕೆ ಬಿಟ್ಬಿಡ್ತೀನಿ. ಅದನ್ನು ಬಿಟ್ಬಿಟ್ಟು ಇದು ಏನು ಕುದಿಸ್ಕೊಂಡಿದ್ವಲ್ವ ಬಟಾಣಿ ಮತ್ತು ಆಲೂಗಡ್ಡೆ, ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಫುಲ್ಲು ಸಾಫ್ಟ್ ಆಗಬೇಕು, ಆ ರೀತಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದು ಬಟಾಣಿ ನೋಡಿ ಯಾವ ರೀತಿ ನಾನು ಇದು ಮಾಡ್ತಿದ್ದೀನಿ ಅಂತ. 1 ಸ್ಪೂನ್ ಆಗೋವಷ್ಟನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾವೇನು ಮಸಾಲೆ ರುಬ್ಕೊಳ್ತೀವಲ್ವ ಅದಕ್ಕೆ ಸೇರಿಸ್ಕೋಬೇಕು ಅಂತ. ಇವಾಗ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಅದೇನು ಮಸಾಲೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು 1 ಹಿಡಿಯಷ್ಟು ಪುದೀನ ಮತ್ತು ಏನದು ಬೇಯಿಸ್ಕೊಂಡಿದ್ವ ಅಲ್ಲ ಆಲೂಗಡ್ಡೆ ಮತ್ತು ಬಟಾಣಿದು ಅದನ್ನು ಹಾಕ್ಕೊಂಡ್ಬಿಟ್ಟು ಅದು ಕುದಿಸ್ಕೊಂಡಿದ್ದ ನೀರನ್ನೇ ನಾನು ತೆಗೆದಿಟ್ಕೊಂಡಿದ್ದೆ ಕುಕ್ಕರಿಂದ, ಅದನ್ನೇ ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ತಿದ್ದೀನಿ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಕಡಾಯಿಗೆ ಸ್ವಲ್ಪ 2 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಫ್ರೈ ಮಾಡ್ಕೊಂಡ ತಕ್ಷಣ ಅದಕ್ಕೆ ನಾವೇನು ರುಬ್ಕೊಂಡಿರ್ತೀವಲ್ವ ಮಸಾಲನ ಅದನ್ನು ಹಾಕ್ಕೊಂಡ್ಬಿಟ್ಟು ಅದು ಫುಲ್ ಬೇಯಬೇಕು, ಎಣ್ಣೆ ಬಿಟ್ಕೋಬೇಕು, ಆ ರೀತಿ ಅದನ್ನು ಫುಲ್ ಬೇಯಿಸಬೇಕು. ಅದು ಬೆಂದ ಆದಮೇಲೆ ಅದಕ್ಕೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ವ ಆಲೂಗಡ್ಡೆ ಮತ್ತು ಬಟಾಣಿನ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಆ್ಯಡ್ ಮಾಡಬೇಕು. ಓಕೆ, ಅದು ಕುಕ್ಕರಿಗೆ ಏನತ್ತಿರುತ್ತೆ ಅದನ್ನೇ ನಾನು ರಿನ್ಸ್ ಮಾಡಿಬಿಟ್ಟು ನೀರನ್ನು ಹಾಕಿದೆ. ಹಾಗೆ ಲಾಸ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಮುಗೀತು. ಅದು ಕುದೀತಾ ಇರುತ್ತೆ, ಅಷ್ಟೊತ್ತಿಗೆ ನೋಡಿ ನಾವು ಪೂರಿನ ಫ್ರೈ ಮಾಡ್ಕೊಂಡು ಬಂದುಬಿಡೋಣ. ಪೂರಿ ಫ್ರೈ ಮಾಡೋಕ್ಕೆ ಅಂತ ಬಾಳಿಗೆ ಕಾಸಕ್ಕಿಟ್ಟಿದ್ದೆ, ಫುಲ್ ಹೊತ್ಸ್ಬಿಟ್ಟಿದ್ದೀನಿ ಅದನ್ನ. ಸೊ ಇವಾಗ ಅದು ಪೂರಿ ಸಿಗುತ್ತಲ್ವ ರೆಡಿಮೇಡು, ಅದನ್ನೇ ತೊಗೊಂಡ್ಬಿಟ್ಟು ನಾನು ಫ್ರೈ ಮಾಡ್ತೀನಿ. ಪ್ಯಾಕೆಟ್ ಪೂರಿ ತಂದರೆ ಅದು ನಮಗೆ ಈಡಾಗೋದಿಲ್ಲ. ಓಕೆ, ಸೊ ಈ ಥರ ತೊಗೊಂಬಂದುಬಿಟ್ರೆ ಅದು ಎಷ್ಟು ಬೇಕಾದರೂ ಮಾಡ್ಕೊಳ್ಬೋದು, ಜಾಸ್ತಿನೇ ಬರುತ್ತೆ. ಸೊ ನಾನು ಈ ಥರ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಪೂರಿ ಕೂಡ ಈ ಥರ ನಾವು ಮನೆಯಲ್ಲಿ ಮಸಾಲೆ ಪೂರಿ ಈ ರೀತಿ ಸ್ಟ್ರೀಟ್ ಚಾಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಾನಂತರೂ ರಿಗ್ರೆಟ್ ಆಗೋದಿಲ್ಲ ದಿಯಾಗೆ ಕೊಡೋದಕ್ಕೆ. ಇದು ಜಂಕ್ ಫುಡ್ಡು ಇದು ತಿನ್ನಬಾರ್ದು ಅಂತ ನಾನು ಸ್ಟಾಪೇ ಮಾಡೋದಿಲ್ಲ. ಬಿಕಾಸ್ ಯಾವಾಗಾದರೂ ಒಮ್ಮೆ ಈ ರೀತಿ ಮನೇಲಿ ಹೈಜೆನಿಕ್ಕಾಗಿ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಆರಾಮಾಗಿ ದಿಯಾಗೆ ಇದನ್ನೆಲ್ಲ ತಿನ್ನೋದಕ್ಕೆ ಕೊಟ್ಬಿಡ್ತೀನಿ. ಅವಳು ಕೂಡ ಹ್ಯಾಪಿಯಾಗಿರ್ತಾಳೆ. ಸೊ ಹೊರಗಡೆ ಕೊಡೋಕ್ಕಿಂತ ಈ ರೀತಿ ಮಾಡಿಕೊಡೋದು ಒಳ್ಳೆಯದು. ದಿಯಾ ಹೇಗಿದೆ ಟೇಸ್ಟ್? ಸೂಪರ್, ಮಸ್ತಿದೆ. ಅಲ್ಲಿ ಹೇಳಿ ಮತ್ತೆ ಚೆನ್ನಾಗಿದೆ ಅಂತ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ ತಗೊಂಡ್ಬಿಟ್ಟು ಬರ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.